ಲೀಗಲ್ ಡಾಕ್ಯುಮೆಂಟ್ಸ್ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಚೆಕ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಓಕೆ. ಸೊ 1 ಲಕ್ಷ ಕೊಟ್ಬಿಟ್ಟೆ ತಗೋಬೇಕಾ? ಡಾಕ್ಯುಮೆಂಟ್ಸ್ ಫಸ್ಟೇ ಚೆಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ಅವರು ವಿತೌಟ್ ಎನಿ ಪೇಮೆಂಟ್ ಅವರು ತಗೊಂಡು ಹೋಗ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡು ಬರ್ಬೋದು. ಆ ಸರ್ವೆ ನಂಬರಲ್ಲಿ ಯಾವ ಪ್ಲಾಟ್ ಇದೆ ಅದನ್ನ ಅವರು ಚೂಸ್ ಮಾಡ್ಕೊಳ್ಬೋದು. ಕೇವಲ ಲಿಮಿಟೆಡ್ ಸೈಟ್ಸ್ ಅಷ್ಟೇ ಇಲ್ಲಿ ಅವೈಲಬಲ್ ಇರುವಂಥದ್ದು. 15 ಸೈಟ್ ಮಾತ್ರ ಅವೈಲಬಲ್ ಇದೆ. ಬೇಗ ಬಂದರೆ ನೋಡಿಕೊಂಡು ವೆರಿಫಿಕೇಷನ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ನೀವು ತೊಗೋಬೋದು. ಅದು ಅಲ್ಲದೆ DTCP ಅಪ್ರೂವ್ಡ್ ಆಗಿರೋವಂಥ ಈ ಒಂದು ಸೈಟ್ಗಳು ಇಂಡಿವಿಜುವಲ್ ಈ ಖಾತಾ ಕೂಡ ಬರ್ತಾ ಇದೆ. ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ವಿ ಡೆವಲಪರ್ದು ಖಾತಾಸ್ ತೋರಿಸಿದ್ವಿ ನಾವು ನಿಮಗೆ ಲಾಸ್ಟ್ ಟೈಮು. ಕಸ್ಟಮರ್ ಹೆಸರು ರಿಜಿಸ್ಟ್ರೇಷನ್ ಆದ್ಮೇಲೆ ಕಸ್ಟಮರ್ ಹೆಸರಿಗೂ ಖಾತಾ ಟ್ರಾನ್ಸ್ಫರ್ ಆಗಿದೆ. ಲೀಗಲ್ ಸಹ ಜೆನ್ಯೂನ್ ಆಗಿದೆ, ಮೇಡಮ್ ಕೂಡ ಜೆನ್ಯೂನ್ ಆಗಿದ್ದಾರೆ. ಸೊ ಟ್ರಸ್ಟ್ ನಾವು ಕಸ್ಟಮರ್ಸ್ಗೆ ಹೇಳ್ತೀವಿ ನೀವು ಎಲ್ಲಾದ್ರೂ ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬೇಕಿದ್ರೆ ಲೀಗಲ್ ಒಪಿನಿಯನ್ ತಗೊಳ್ಬಹುದು ಅಂತಾನೆ. ಇವಾಗ ಅಟ್ ಪ್ರೆಸೆಂಟ್ ಮೇನ್ ಪರ್ಪಸ್ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಐಡಿಯಲ್ ಆಗಿದೆ. ನಿಮ್ಗೆ ವಿತಿನ್ 3 years ನಿಮಗೆ ಡಬಲ್ ಆಗೋದಂತೂ 100% ಗ್ಯಾರಂಟಿ. ದಿಸ್ ಇಸ್ ಮಿನಿಮಮ್ ಅಪ್ರಿಸಿಯೇಷನ್ ನಾನು ಹೇಳ್ತಿರೋದು. ಮಿನಿಮಮ್ ಅಪ್ರಿಸಿಯೇಷನ್. ಮೈಸೂರಲ್ಲಿ ಮಾಡಿರುವಂಥ ಶುಭಂ ಪ್ರಾಪರ್ಟೀಸ್ ಅವರ ಒಂದು ಪ್ರಾಜೆಕ್ಟ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಬೋದು. ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ರಲ್ಲಿ ವರ್ಕ್ ಸಹ ಸ್ವಲ್ಪ ಪೆಂಡಿಂಗ್ ಇತ್ತು. ಈಗ ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಏನೇನು ವರ್ಕ್ ಕಂಪ್ಲೀಟ್ ಆಗಿದೆ, ಏನೇನು ಅಮ್ಯುನಿಟೀಸ್ನ ಈಗ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಅಲ್ಲದೆ ಸುಮಾರು ರಿಜಿಸ್ಟ್ರೇಷನ್ ಕೂಡ ಈ ಒಂದು ಲೇಔಟಲ್ಲಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಆಗಿರ್ಬೋದು, ಮೈಸೂರಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದ ಕಸ್ಟಮರ್ ಆಲ್ಮೋಸ್ಟ್ ವಿಸಿಟ್ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಇಷ್ಟ ಆಗಿದೆ. ಕೇವಲ ಲಿಮಿಟೆಡ್ ಸೈಟ್ಸ್ ಅಷ್ಟೇ ಇಲ್ಲಿ ಅವೈಲಬಲ್ ಇರುವಂಥದ್ದು. 15 ಸೈಟ್ ಮಾತ್ರ ಅವೈಲಬಲ್ ಇದೆ. ಬೇಗ ಬಂದರೆ ನೋಡಿಕೊಂಡು ವೆರಿಫಿಕೇಷನ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ನೀವು ತೊಗೋಬೋದು. ಅದು ಅಲ್ಲದೆ DTCP ಅಪ್ರೂವ್ಡ್ ಆಗಿರೋವಂಥ ಈ ಒಂದು ಸೈಟ್ಗಳು ಇಂಡಿವಿಜುವಲ್ ಈ ಖಾತಾ ಕೂಡ ಬರ್ತಾ ಇದೆ. ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ತುಂಬ ಲೆಂತ್ ಮಾಡಲ್ಲ. ಮೇಡಮ್ ಅವರಿದ್ದಾರೆ, ಫುಲ್ ಡೀಟೇಲ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ನಾನು ಸೊ ಲಾಸ್ಟ್ ಟೈಮ್ ಕೂಡ ನಾವು ವಿಡಿಯೋ ಮಾಡಿದ್ವಿ. ಆಲ್ರೆಡಿ 2 months ಮೇಲೇನೆ ಆಗೋಯ್ತು. ಹೌದು, 2 months ಆಯ್ತು. ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು. ಸೊ ಸೈಟು ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದೆ ಅಂತಲೂ ಹೇಳಿದ್ರಿ. ಹೌದು. ಈಗ ಲಿಮಿಟೆಡ್ ಪ್ಲಾಟ್ಸ್ ಎಷ್ಟಿದೆ ಮೇಡಮ್ ಅವೈಲಬಲ್? ಸರ್ ಅವೈಲಬಲ್ ಇನ್ನೊಂದು 15 ಪ್ಲಾಟ್ಸ್ ಇದೆ ಔಟ್ ಆಫ್ 90 ಪ್ಲಾಟ್ಸ್. ಓಕೆ. ಟೋಟಲ್ 90 ಪ್ಲಾಟ್ಸ್ ಇದೆ 6 acres ಅಲ್ಲಿ. 30-50 ಡೈಮೆನ್ಷನ್ಸ್ ಎಲ್ಲಾನು. ಓಕೆ. ಅದರಲ್ಲಿ ಇನ್ನೊಂದು 15 ಪ್ಲಾಟ್ಸ್ ಅವೈಲಬಲ್ ಇದೆ. ಟೋಟಲ್ 90 ಸೈಟ್ಸಲ್ಲಿ 6 acres ಅಲ್ಲಿ ಮಾಡಿರುವಂಥ ಲೇಔಟ್ ಇದು. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇನ್ನು ಜಸ್ಟ್ 15 ಸೈಟ್ ಮಾತ್ರ ಅವೈಲಬಲ್ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ನಾವು ವಿಡಿಯೋ ಮಾಡಿದ್ವಿ. ಅಲ್ಲಿ ವರ್ಕ್ ಸಹ ಪೆಂಡಿಂಗ್ ಇತ್ತು. ರೋಡ್ ಎಲೆಕ್ಟ್ರಿಸಿಟಿ ಪೆಂಡಿಂಗ್ ಇತ್ತು ವರ್ಕು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ? ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಏನಾದರೂ ಬ್ಯಾಲೆನ್ಸ್ ಇದೆಯಾ? ಸೊ ಬ್ಯಾಲೆನ್ಸು ಪಾರ್ಕಲ್ಲಿ ನಾವು ಗಿಡಗಳು ಹಾಕಬೇಕು. ಆರ್ಡರ್ ಮಾಡಿದೆ. ರೋಡ್ ವರ್ಕ್ ವೆಯ್ಟ್ ಮಾಡ್ತಾ ಇದ್ವಿ, ಯಾಕಂದ್ರೆ ರೋಡ್ ಸೈಡಲ್ಲೂ ಗಿಡಗಳು ಹಾಕಬೇಕು. ಪ್ಲಾಂಟೇಶನ್. ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಅದು ಕಂಪ್ಲೀಟ್ ಆಗ್ಬಿಡುತ್ತಲ್ವಾ? ನೆಕ್ಸ್ಟ್ ಇನ್ 10 days ಅಲ್ಲಿ ಅದು ಆಗ್ಬಿಡುತ್ತೆ. ಇನ್ 2-3 days ಅಲ್ಲಿ ಅದು ಶುರು ಆಗುತ್ತೆ. 10 days ಅಲ್ಲಿ ಪ್ಲಾಂಟೇಶನ್ ಆಗುತ್ತೆ. ಮೇಡಮ್ ಲಾಸ್ಟ್ ಟೈಮ್ ಕೂಡ ಕಸ್ಟಮರ್ ಬಂದಿದ್ರು ಅಂತ ಹೇಳಿದ್ರಿ. ಸೊ ರಿಜಿಸ್ಟ್ರೇಷನ್ ಬುಕ್ಕಿಂಗ್ಸ್ ಅಲ್ಲಿ ಯಾವ ತರ ಆಯ್ತು? ಚೆನ್ನಾಗಾಯ್ತಾ? ಬುಕ್ಕಿಂಗ್ಸ್ ಎಲ್ಲ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ಸೊ ರಿಜಿಸ್ಟ್ರೇಷನ್ಸ್ಗಳು ಶುರು ಆಗಿತ್ತು. ಲಾಸ್ಟ್ ಟೈಮ್ ನೀವು ಬಂದು ವಿಡಿಯೋ ಮಾಡಿದಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿತ್ತು. ಹೌದು. ಎಲ್ಲ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಆಲ್ರೆಡಿ ಲೋನಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಹೆಸರಿಗೂ ಖಾತಾಸು ಆಗಿದೆ. ಖಾತಾ ಟ್ರಾನ್ಸ್ಫರ್ ಕೂಡ ಅವ್ರ ಹೆಸರು ಖಾತಾ ಟ್ರಾನ್ಸ್ಫರ್. ಹೌದು, ನಾವು ಪ್ರೋಸೆಸ್ ಕಂಪ್ಲೀಟ್ ಮಾಡಿ. ಸೊ ಒಂದ್ಸರಿ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಲೀಗಲ್ ತೋರಿಸ್ಬೋಣ? ಖಂಡಿತ. ಅಪ್ರೂವ್ಡ್ ಲೇಔಟ್ ಪ್ಲಾನ್ ಇದು. ಅಪ್ರೂವ್ಡ್ ಲೇಔಟ್ ಪ್ಲಾನು ನೀವು ನೋಡ್ತಿರ್ಬೋದು. ಇದು ಅಪ್ರೂವ್ಡ್ ಲೇಔಟ್ ಪ್ಲಾನ್ ಆಗಿರುವಂಥದ್ದು. ಮತ್ತೆ ಲಾಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಇದು ನಾವು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ವಿ. ನಮ್ಮ ಡೆವಲಪರ್ದು ಖಾತಾಸ್ ತೋರಿಸಿದ್ವಿ ನಾವು ನಿಮಗೆ ಲಾಸ್ಟ್ ಟೈಮು. ಸೊ ಈಗ ಆಲ್ರೆಡಿ ಕಸ್ಟಮರ್ ಹೆಸರು ರಿಜಿಸ್ಟ್ರೇಷನ್ ಆದ್ಮೇಲೆ ಕಸ್ಟಮರ್ ಹೆಸರಿಗೂ ಖಾತಾ ಟ್ರಾನ್ಸ್ಫರ್ ಆಗಿದೆ. ಖಾತಾ ಟ್ರಾನ್ಸ್ಫರ್ ಆಗಿರೋದು. ಲೀಗಲ್ ಸಹ ಜೆನ್ಯೂನ್ ಆಗಿದೆ. ಮೇಡಮ್ ಕೂಡ ಜೆನ್ಯೂನ್ ಆಗಿದ್ದಾರೆ. ಸೊ ಟ್ರಸ್ಟ್ ನಾವು ಕಸ್ಟಮರ್ಸ್ಗೆ ಹೇಳ್ತೀವಿ ನೀವು ಎಲ್ಲಾದ್ರೂ ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬೇಕಿದ್ರೆ ಲೀಗಲ್ ಒಪಿನಿಯನ್ ತಗೊಳ್ಬಹುದು ಅಂತಾನೆ ಹೇಳ್ತೀವಿ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ಕಸ್ಟಮರ್ಸ್ಗೆ ವೆರಿಫೈ ಮಾಡ್ಕೊಳ್ಳೋಕೆ. ಸೊ ಇಮಿಡಿಯೇಟ್ ಆಗಿ ಬ್ಯಾಂಕ್ ಲೋನ್ಸ್ಗಳಾಗುತ್ತೆ. IDBI ಅಲ್ಲಿ, ICIC ಅಲ್ಲಿ ಮತ್ತೆ LIC ಅಲ್ಲಿ ನಮ್ದು ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಮಾತ್ರ ಕೊಟ್ಬಿಟ್ಟು ವಿತಿನ್ 10 to 12 ವರ್ಕಿಂಗ್ ಡೇಸ್ ಅಲ್ಲೇ ನಿಮ್ಗೆ ಲೋನ್ಸ್ ಆಗುತ್ತೆ. ಲೋನ್ಸ್ ಆಗ್ಬಿಡುತ್ತೆ. ಏನಂದ್ರೆ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ದು ವರ್ಕಿಂಗ್ ಪ್ರೂಫ್ ಆಗಿರ್ಬೋದು, ಮತ್ತೆ ಹೌದು ನಿಮ್ದು ಏನಾದ್ರು ಆನ್ ಗೋಯಿಂಗ್ ಲೋನ್ಸ್ ಇದೆಯಾ ಏನು ಅನ್ನೋದು ನಿಮ್ಮ ಸಿಬಿಲ್ ಸ್ಕೋರು, ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ಕೊಂಡು ಎವ್ರಿಥಿಂಗ್ ಇಸ್ ಫೈನ್ ಅಂದ್ರೆ ವಿತಿನ್ 10 to 12 ವರ್ಕಿಂಗ್ ಡೇಸ್ ಅಲ್ಲೇ ಲೋನ್ ಆಗ್ತಾ ಇದೆ. ಲೋನು ಕ್ಲಿಯರ್ ಆಗ್ತಾ ಇದೆ. ಓಕೆ ಮೇಡಮ್, ಮತ್ತೆ ಲೇಔಟ್ದು ಲೊಕೇಶನ್ ನಾನು ಕೇಳಲಿಲ್ಲ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸರಿ ಹೇಳ್ಬಿಡಿ. ಸರ್ ಇದು ಬಂದು ಇಲ್ವಾಲದ ಹತ್ರ ದೊಡ್ಡ ಕಾಡನಹಳ್ಳಿಯಲ್ಲಿ ನಮ್ಮ ಪ್ರಾಜೆಕ್ಟ್ ಬರೋದು. ಇಲ್ವಾಲದಿಂದ 4 ಕಿಲೋಮೀಟರ್ ಆಗುತ್ತೆ. ಇಲ್ವಾಲದಿಂದ 3 ಕಿಲೋಮೀಟರ್ ನೀವು ಹುಣಸೂರು ರೋಡಲ್ಲಿ ಬಂದ್ರೆ ಚಿಕ್ಕಾಡನಹಳ್ಳಿ ಆರ್ಚ್ ಅಂತ ಸಿಗುತ್ತೆ. ಚಿಕ್ಕಾಡನಹಳ್ಳಿ ಆರ್ಚ್ ಒಳಗಡೆ ಬಂದ್ರೆ ಮೇನ್ ರೋಡಿಂದ 1 ಕಿಲೋಮೀಟರ್ ಆಗುತ್ತೆ ನಮ್ಮ ಪ್ರಾಜೆಕ್ಟ್ಗೆ. ಈಗ ಹೊಸದಾಗಿ ಫೇಮ್ ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟಲ್ ಆಗಿದೆ. ಸೊ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಆದಂಗೆ ನಮ್ಮ ಲೇಔಟ್ ಬರೋದು. ಅಲ್ಲಿಂದ ಒಂದು 650 to 700 ಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ ಇರೋದು. ವಾಕಬಲ್ ಡಿಸ್ಟೆನ್ಸ್ ನಮ್ಮ ಲೇಔಟ್ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಇದು ಫೇಮ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್. ಸೊ ನೀವು
ಇಲ್ಲಿಂದ ನೋಡ್ಬೋದು, ಫೇಮ್ ಹಾಸ್ಪಿಟಲ್ ಬಿಲ್ಡಿಂಗು ಕಾಣುತ್ತೆ ನಮ್ಮ ಇಲ್ಲಿಂದ ಹತ್ರದಲ್ಲೇ ಕಾಣುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ, ನಡ್ಕೊಂಡು ಬಂದ್ಬಿಡ್ಬೋದು. ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಮತ್ತೊಂದ್ಸರಿ ಹೇಳ್ಬಿಡಿ. ಸರ್ ನಮ್ದು ಶುಭಂ ಪ್ರಾಪರ್ಟೀಸ್ ಬಂದು ಇನ್ಕಲ್ ಫ್ಲೈಓವರ್ ಜಂಕ್ಷನ್ ಅಲ್ಲೇ ನಮ್ಮ ಆಫೀಸ್ ಇರೋದು, ಸರ್ವಿಸ್ ರೋಡ್ ಅಲ್ಲಿ. ಹೆರಿಟೇಜ್ ಹೋಂಡಾ ಮತ್ತೆ ಮಹಾಲಕ್ಷ್ಮಿ ಸ್ಟೀಲ್ಸ್ ಆಪೋಸಿಟ್ ನಮ್ದು ಆಫೀಸ್ ಇರೋದು, ಶುಭಂ ಪ್ರಾಪರ್ಟೀಸ್ ಫಸ್ಟ್ ಫ್ಲೋರ್ ಅಲ್ಲಿ. ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್. ಆಫೀಸ್ಗೆ ಭೇಟಿ ಮಾಡಿ. ಏನಂತಾರೆ ಮೇಡಮ್, ಆಫೀಸ್ಗೆ ನೀವು ಖಂಡಿತ ಎನಿ ಟೈಮ್. ನಾವು ಸಂಡೇ ವರ್ಕಿಂಗ್ ಇದೀವಿ, ವೀಕೆಂಡ್ಸ್ ವರ್ಕಿಂಗ್ ಇರ್ತೀವಿ. ಟ್ಯೂಸ್ಡೇ ನಮ್ದು ವೀಕ್ ಆಫ್ ಇರುತ್ತೆ. ಅದ್ ಬಿಟ್ಟು ಮಿಕ್ಕಿದ ಎಲ್ಲಾ ಟೈಮಲ್ಲೂ ಬಿಟ್ವೀನ್ 9:45 10 to 6:30 ವರ್ಗು ನಾವು ಆಫೀಸಲ್ಲಿ ಇರ್ತೀವಿ. ನೀವು ಬಂದು ಫಸ್ಟ್ ನಮ್ಮ ಆಫೀಸಲ್ಲಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡ್ಬೋದು. ಸೈಟ್ ವಿಸಿಟ್ ಮಾಡಾದ್ಮೇಲೆ ಬಂದು ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಎಲ್ಲಾನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಬುಕಿಂಗ್ ಪ್ರೊಸೆಸ್ ಮಾಡ್ಕೋಬಹುದು. ಸೊ ಡಾಕ್ಯುಮೆಂಟೇಶನ್ ಎಲ್ಲ ನಿಮ್ಗೆ ತೋರಿಸಿದ್ದೀವಿ. ಇಂಡಿವಿಜುವಲ್ ಈ ಖಾತೆ ಬರ್ತಾ ಇದೆ, ಅದು ಕಂಪ್ಯೂಟರ್ ವೈಸು. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ, ಲೀಗಲ್ನ ನೀಟಾಗಿ ವೆರಿಫಿಕೇಶನ್ ಮಾಡ್ಕೊಂಡು ನಂತರ ಫರ್ದರ್ ನೀವು ಪ್ರೊಸೆಸ್ ಮಾಡ್ಬೋದು. ಮೇಡಮ್, ಇವಾಗ ಕಸ್ಟಮರ್ ಬಂದು ಸೈಟ್ನ ನೋಡ್ತಾರೆ, ಇಷ್ಟ ಆಗುತ್ತೆ, ಬುಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಸೊ ಬುಕಿಂಗ್ ಪ್ರೋಸೆಸ್ ಅಂತಂದರೆ ನಮ್ಮದು 1 lakh ಬುಕಿಂಗ್ ಅಮೌಂಟ್ ಇರುತ್ತೆ. ಬ್ಯಾಲೆನ್ಸು ನಿಮಗೆ 1 week to 10 days ಟೈಮ್ ಇರುತ್ತೆ. ನೀವೆಲ್ಲ ಲೀಗಲ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಅದಾದ್ಮೇಲಿಂದ ಅಗ್ರಿಮೆಂಟ್ ಎಂಟ್ರ್ ಆಗಬೇಕಾಗತ್ತೆ. ಬ್ಯಾಲೆನ್ಸ್ ನೀವು ಲೋನಿಗೆ ಹೋಗ್ಬೋದು. ಲೋನಿಗೆ ಬೇಕಾದ್ರೆ ಹೋಗ್ಬೋದು. ಫುಲ್ ಕ್ಯಾಶ್ ಇತ್ತು ಅಂದರೆ ಅವ್ರೇ ಸೆಲ್ಫ್ ಫಂಡಿಂಗ್ ಮಾಡ್ಕೊಳ್ತೀವಿ ಅಂತಂದ್ರೆ ಮಾಡ್ಕೋಬೋದು. ಇನ್ ಕೇಸು ಈಗ ಬುಕಿಂಗ್ಗೆ ಅಂತ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ಓಕೆ. ಸೊ ಯಾವುದೋ ಒಂದು ಸೈಟ್ ಇಷ್ಟ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಏನಾದರೂ ಇಷ್ಟ ಆಗಲ್ಲ ಅಂತ ಅನ್ಕೊಳ್ಳಿ. ಓಕೆ. ಸೊ ಅಮೌಂಟ್ ರಿಫಂಡ್ ಆಗುತ್ತಾ? ಖಂಡಿತ. ಅವ್ರು ಬಂದು ಏನು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಅದು ಮತ್ತೆ ರೆಸಿಪ್ಟ್ಸ್ ಕೊಟ್ಟಿರ್ತೀವಿ, ಅದನ್ನ ಅವ್ರು ರಿಫಂಡ್ ತೊಗೊಂಡು ಬಂದು ವಾಪಸ್ ಕೊಟ್ಬಿಟ್ಟು ರಿಫಂಡ್ ತಗೋಬೋದು. ಯಾವುದೇ ಡಿಡಕ್ಷನ್ಸ್ ಇರಲ್ಲ, ಯಾವುದೇ ಇಡನ್ ಫೀಸ್ ಇಲ್ಲ. ಲೀಗಲ್ ಡಾಕ್ಯುಮೆಂಟ್ಸ್ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಚೆಕ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಓಕೆ. ಸೊ 1 ಲಕ್ಷ ಕೊಟ್ಬಿಟ್ಟೆ ತಗೋಬೇಕಾ ಲೀಗಲ್? ಸರ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅವರು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲಾಟ್ ಇಷ್ಟಪಟ್ಟಿದ್ದಾರೆ, ಕನ್ಫರ್ಮ್ ಮಾಡ್ತಾರೆ ಅಂದಾಗ 1 lakh ಬುಕಿಂಗ್ ಅಮೌಂಟ್ ಅವ್ರು ಪೇ ಮಾಡಬೇಕಾಗತ್ತೆ. ಓಕೆ. ಅದಾದ್ಮೇಲಿಂದ ಅವರು ಅಗ್ರಿಮೆಂಟ್ಗೆ ಹೋಗೋಕೆ 1 week to 10 days ಟೈಮ್ ಇರುತ್ತೆ. ಇಲ್ಲ ನಾನು ಡಾಕ್ಯುಮೆಂಟ್ಸ್ ಫಸ್ಟೇ ಚೆಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಸೊ ಅವರು ವಿತೌಟ್ ಎನಿ ಪೇಮೆಂಟ್ ಅವರು ತಗೊಂಡು ಹೋಗ್ಲಿ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡು ಬರ್ಬೋದು. ಆ ಸರ್ವೆ ನಂಬರಲ್ಲಿ ಯಾವ ಪ್ಲಾಟ್ ಇದೆ ಅದನ್ನ ಅವರು ಚೂಸ್ ಮಾಡ್ಕೊಳ್ಬೋದು. ಲೀಗಲ್ ಕೊಡ್ತೀರಾ, ಆದ್ರೆ ಅವ್ರ ಬುಕಿಂಗ್ ಮಾಡ್ಕೊಳ್ಳೋ ಆಪ್ಷನ್ ಇರೋದಿಲ್ಲ. ಬುಕಿಂಗ್ ಅಂತಂದ್ರೆ ಪರ್ಟಿಕ್ಯುಲರ್ ಪ್ಲಾಟ್ ಇರಲ್ಲ. ಯಾಕಂತಂದ್ರೆ ಸರ್ ಇವಾಗ ಏನಾಗುತ್ತೆ, ಈಗ ಆ ಪ್ಲಾಟಿಗೆ ಅವ್ರು ಹೋಗಿ ವಾಪಸ್ ಬಂದು ವಿತೌಟ್ ಎನಿ ಪೇಮೆಂಟ್ ಕಮಿಟ್ಮೆಂಟ್ಸ್ ಇರಲ್ಲ. ಹೌದೌದು ಅಲ್ವಾ? ಸೊ ಅಟ್ಲೀಸ್ಟ್ ಇಲ್ಲ ಒಂದು ಪೋಸ್ಟ್ ಡೇಟ್ ಚೆಕ್ ಕೊಟ್ಟು ಹೋಗಿರ್ತೀನಿ, ನಾನು 1 week ಒಳಗಡೆ ಬರ್ತೀನಿ ಅಂತ ಹೇಳಿದ್ರೆ ಓಕೆ. ನಮಗೂ ಏನಾಗುತ್ತೆ ಸರ್, ಪ್ರತಿದಿನ ವಿಸಿಟ್ಸ್ಗಳಾಗ್ತಿರ್ತಾರೆ, ಕಸ್ಟಮರ್ಸ್ ಬರ್ತಿರ್ತಾರೆ, ಅದೇ ಪ್ಲಾಟ್ನ ಇಷ್ಟಪಡ್ತಿರ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಇವಾಗ ನಾವು ಇವತ್ತು ಬುಕಿಂಗ್ ಮಾಡ್ತೀವಿ ಅಂತ ಬಂದಾಗ ಏನಾಗುತ್ತೆ, ಕೊಟ್ಬಿಡ್ತೀವಿ ನಾವು ಪ್ಲಾಟ್. ಸೊ ನಾವು ಅವ್ರು ಪರ್ಟಿಕ್ಯುಲರ್ ಆಗಿ ಆ ಪ್ಲಾಟ್ ಬೇಕು ಅಂದ್ರೆ ಮಾತ್ರ ಪೇ ಮಾಡಬೇಕು. ಇಲ್ಲ ನನಗೆ ಇಷ್ಟ ಆಗಿದೆ, ಯಾವ ಪ್ಲಾಟ್ ಆದ್ರೂ ಆ ಲೈನಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದು ತಗೊಳ್ತೀನಿ ಅಂತ ಅಂದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಂಡು ಬಂದೇ ತಗೊಳ್ಬೋದು ಅವರು. ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಯಾರು ಫ್ರೀಯಾಗಿ ಕೊಡೋದಿಲ್ಲ, ನಾವು ಕೊಡ್ತೀವಿ ಸರ್. ಅವ್ರು ವೆರಿಫೈ ಮಾಡ್ಕೊಂಡು ಸರ್ ಏನಂತ ಹೇಳಿದ್ರೆ, ಅವರು ಏನು ವೆರಿಫೈ ಮಾಡ್ಕೊಂಡು ಬಂದು ಖುಷಿಯಾಗಿ ಬುಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಆಯ್ತಾ? ನಮ್ಮ ಹತ್ರ ಇರೋ ಎಲ್ಲಾ ಕಸ್ಟಮರ್ಸ್ಗಳನ್ನು ಏನ್ ಬುಕಿಂಗ್ ಮಾಡ್ಕೊಳ್ತಿದ್ದಾರೆ, ಅದಾದ್ಮೇಲಿಂದ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನೀವು ಪ್ರೀ ಲಾಂಚ್ ಅಲ್ಲಿ ಹೇಳಿ ಅಂತ ಹೇಳಿ ನಮ್ಮ ಹತ್ರ ಕಸ್ಟಮರ್ಸ್ ಬರಬೇಕು. ಅದೇ ತರ ಬರ್ತಿದ್ದಾರೆ ಕಸ್ಟಮರ್ಸ್ ನಮ್ಮ ಹತ್ರ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಖಂಡಿತ ಸರ್, ಎಲ್ಲರದು ಹಾರ್ಡ್ ಅಂಡ್ ಮನಿನೇ ಚೆಕ್ ಮಾಡ್ಕೊಂಡು ಬರ್ಲಿ. ನಮ್ದು ಅದರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ಸ್ಗಳಿಲ್ಲ, ಅವ್ರು ವೆರಿಫೈ ಮಾಡ್ಕೊಂಡು ಬರ್ಬೋದು. ಓಕೆ ನೋಡಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಫಸ್ಟ್ ಬನ್ನಿ, ವಿಸಿಟ್ ಮಾಡಿ, ಆಫೀಸ್ಗೆ ವಿಸಿಟ್ ಮಾಡಿ, ಲೀಗಲ್ ಡಾಕ್ಯುಮೆಂಟ್ಸ್ನ ತಗೊಳ್ಳಿ. ಸ್ವಲ್ಪ ಟೈಮ್ ತಗೊಳ್ಳಿ. ಎಷ್ಟು ದಿನ ಟೈಮ್ ಕೊಟ್ಟಿರ್ತೀರಾ ಮೇಡಮ್? ಯೂಶಲಿ 1 week ಟೈಮ್ ಕೊಡ್ತೀವಿ ಸರ್. 1 week to 10 days ಅಲ್ಲ, ಮ್ಯಾಕ್ಸಿಮಮ್ ಒಂದು 10 days ವರ್ಗು. ಯಾಕಂದ್ರೆ ಅವರು ಎವ್ರಿಥಿಂಗ್ ಇಸ್ ಕ್ಲಿಯರ್. ಅವರು ಲೀಗಲ್ ಹೋಗಿ ಬಂದ್ರು 1 week ಅಲ್ಲಿ ಅವ್ರು ಚೆಕ್ ಮಾಡ್ಕೊಂಡು ಬರ್ಬೋದು. ಅದಕ್ಕಿಂತ 10 days ವರ್ಗು ನಾವು ಟೈಮ್ ಕೊಡ್ತೀವಿ. ನೋಡಿ, 10 days ನಿಮಗೆ ಟೈಮ್ ಸಿಗ್ತಾ ಇದೆ. ಲೀಗಲ್ ಡಾಕ್ಯುಮೆಂಟ್ಸ್ನ ತಗೊಳ್ಳಿ, ಜೆನ್ಯೂನ್ ಆಗಿ ಲೀಗಲ್ ಚೆಕ್ ಮಾಡಿಸ್ಕೊಂಡು ನಂತರ ನೀವು ಮೂವ್ ಆಗಿ. ರಿಜಿಸ್ಟ್ರೇಷನ್ಗೆ ಆದ್ರೂ ಮೂವ್ ಆಗ್ತೀರಾ ಹಾಗೆ, ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ನಂತರನೇ ಹೋಗಿ ರಿಜಿಸ್ಟ್ರೇಷನ್ಗೆ ಅಲ್ವಾ? 1 month ಟೈಮ್ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ದು ಆಲ್ರೆಡಿ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗಿದೆ ಬ್ಯಾಂಕ್ಸ್ ಅಲ್ಲಿ. ಹಾಗಾಗಿ ನಿಮಗೆ ಏನಂತಂದ್ರೆ ನಮಗೆ 10 to 12 ವರ್ಕಿಂಗ್ ಡೇಸ್ ಅಲ್ಲಿ ನಮಗೆ ಲೋನ್ ಆಗಿಬಿಡುತ್ತೆ ಅಲ್ವಾ? ಸೊ ಹಾಗಾಗಿ 1 month ಅಲ್ಲಿ ಅವ್ರ ರಿಜಿಸ್ಟ್ರೇಷನ್ಸೇ ಮುಗ್ದೋಗಿರುತ್ತೆ. ಮೇಡಮ್, ಈ ಲೇಔಟ್ ಬರಬೇಕಾದ್ರೆ ಕನೆಕ್ಟಿವಿಟಿ ರೋಡ್ ಯಾವ ಕಡೆಯಿಂದ ಬರ್ಬೋದು? ಅಪ್ರೋಚ್ ರೋಡ್ಸ್ ಸರ್ ನಿಮ್ಗೆ ನಾನು ನಿಮಗೆ ಹೇಳಿದ್ದು ಬಂದು ಇಲ್ವಾಲ ಸೈಡಿಂದ ಬಂದು ಚಿಕ್ಕಣ್ಣಹಳ್ಳಿ ಆಚಿಂದ ಬಂದ್ರೆ ನಿಮ್ಗೆ ಅಲ್ಲಿಂದ ಒಂದು ಕನೆಕ್ಟಿವಿಟಿ ಇದೆ. ಎದುರುಗಡೆ ನಿಮ್ಗೆ ಏನು ಮೆಡಿಕಲ್ ಕಾಲೇಜ್ ಕಾಣಿಸ್ತಿದೆಯಲ್ಲ, ಅದ್ರ ಪಕ್ಕದಿಂದ ಬಂದ್ರೂ ನಿಮ್ಗೆ ಕನೆಕ್ಟಿವಿಟಿ ಇದೆ. ಸದ್ಯಕ್ಕೆ ಇವಾಗ ಮಣ್ ರೋಡ್ ಇದೆ, ಸಿಟಿ ಪ್ಲಾನ್ ಅಲ್ಲಿ ರೋಡ್ ಇದೆ ನಿಮಗೆ, ಅಲ್ಲಿಂದನೂ ನಿಮ್ಗೆ ಅಪ್ರೋಚ್ ಇದೆ. ಬ್ಯಾಕ್ ಸೈಡ್ ನಿಮಗೆ ನಮ್ಮ ಲೇಔಟ್ ಎಂಡಿಂದ ನೋಡಿದ್ರೆ ಅಲ್ಲೂ ರೋಡ್ ಇದೆ ನಿಮಗೆ. ಅಲ್ಲಿಂದ ನಿಮ್ಗೆ ರಟ್ನಳ್ಳಿ ರೋಡ್ ಕನೆಕ್ಟ್ ಆಗುತ್ತೆ. ಸೊ ಬ್ಯಾಕ್ ಸೈಡ್ ಅಲ್ಲಿಂದ ನಿಮಗೆ ಕನೆಕ್ಟಿವಿಟಿ ಇದೆ. ಫರ್ದರ್ ನಿಮ್ಗೆ ಅದು ಇಲ್ಲಿಂದ ಬ್ಯಾಕ್ ಸೈಡ್ ನಮ್ಗೆ
1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಶ್ರೀರಂಗಪಟ್ಟಣ ಟು ಕುಶಾಲ್ ನಗರ್ ನ್ಯಾಷನಲ್ ಹೈವೇ ಹೋಗ್ತಿದೆ. ಆ ರೋಡ್ಗೆ ಇಂಟರ್ ಕನೆಕ್ಟ್ ಆಗುತ್ತೆ ಸರ್ ಇದು. ಓಕೆ, ಟೋಟಲ್ 3 ರೋಡ್ ಅಪ್ರೋಚ್ ರೋಡ್ ಬರ್ತಾ ಇದೆ ಈ ಲೇಔಟ್ಗೆ. ಬರ್ಬೋದು, ನೀವು ಯಾವ ರೂಟಿಂದ ಬೇಕಾದ್ರೂ ಬರ್ಬೋದಲ್ವಾ ಮೇಡಮ್? ಖಂಡಿತ ಬರ್ಬೋದು ಸರ್. ನೋಡಿ, ಅದು ಮುಂಚೆ ಫ್ಯೂಚರ್ಗೆ ಅದು ನೈಸ್ ರೋಡ್ ಕೂಡ ಆಗ್ತಿದೆಯಂತೆ, ಅದನ್ನ ನೋಡಿ. ಯಾಕಂದ್ರೆ ನ್ಯಾಷನಲ್ ಹೈವೇ ಆಗ್ತಾ ಇದೆ. ಹೌದು, ಹೈವೇ ಆಗ್ಬಿಡ್ತು ಅಂದ್ರೆ ನಿಮಗೆ ಡಿಮ್ಯಾಂಡ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ವೆರಿ ಐಡಿಯಲ್ ಲೊಕೇಶನ್ ಫಾರ್ ಇನ್ವೆಸ್ಟ್ಮೆಂಟ್. ಇನ್ 1-1.5 ವರ್ಷದಲ್ಲಿ ಮನೆ ಕಟ್ಕೊಳ್ತೀನಿ ಅಂತ ಅಂದ್ರೆ ಅವ್ರು ಖಂಡಿತವಾಗಿ ಕಟ್ಕೋಬಹುದು. ಇವಾಗ ಅಟ್ ಪ್ರೆಸೆಂಟ್ ಮೇನ್ ಪರ್ಪಸ್ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಐಡಿಯಲ್ ಆಗಿದೆ. ನಿಮ್ಗೆ ವಿತಿನ್ 3 years ನಿಮಗೆ ಡಬಲ್ ಆಗೋದಂತೂ 100% ಗ್ಯಾರಂಟಿ. ದಿಸ್ ಇಸ್ ಮಿನಿಮಮ್ ಅಪ್ರಿಸಿಯೇಷನ್ ನಾನು ಹೇಳ್ತಿರೋದು. ಮಿನಿಮಮ್ ಅಪ್ರಿಸಿಯೇಷನ್ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಲಾಸ್ಟ್ ಟೈಮ್ಗಿಂತ ಈಗ ಎಲ್ಲ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀರಾ. ಹೌದು ಸರ್. ಅಮ್ಯುನಿಟೀಸ್ಗಳು ಏನೇನು ಕೊಟ್ಟಿದ್ದೀರಾ ಅಂತ ಒಂದ್ಸರಿ ಹೇಳಿ ಸರ್. ಅಮ್ಯುನಿಟೀಸ್ ಅಂತಂದ್ರೆ ನಮ್ದು ಎಂಟ್ರೆನ್ಸ್ ರೋಡ್ ಬಂದು 60 feet ರೋಡ್ ಇದೆ. ಸೊ ಕ್ರಾಸ್ ರೋಡ್ಸ್ 30 feet ರೋಡ್ಸ್ ಇದೆ. ಎಲ್ಲ ಕಾಂಕ್ರೀಟ್ ರೋಡ್ಸ್ಗಳಿದೆ. ಸೊ ನಿಮಗೆ ಕೇಬಲಿಂಗು ಆಗಿದೆ, ರೋಡ್ ಕಟಿಂಗ್ಸ್ ಇರುತ್ತೆ. ಸೊ ನಿಮಗೆ ವಾಟರ್ ಕನೆಕ್ಷನ್ಸ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ನಿಮಗೆ ನೋಡ್ಬೋದು ಸ್ಯಾನಿಟರಿ ಕನೆಕ್ಷನ್ಸ್ ಆಗಿದೆ, ಡ್ರೈನ್ ವರ್ಕ್ ಆಗಿದೆ, ಪಾರ್ಕ್ಸ್ಗಳಾಗಿದೆ, ಪ್ಲೇ ಗ್ರೌಂಡ್ಸ್ಗಳಾಗಿದೆ, STP ಆಗಿದೆ. ಸೊ ಸ್ಟ್ರೀಟ್ ಲೈಟ್ಸ್ಗಳು ಇದೆ ನಮ್ಮದು. ಸ್ಟ್ರೀಟ್ ಲೈಟ್ ಸೊ ಎಲ್ಲ ವರ್ಕು ಆಗಿದೆ. ಮತ್ತೆ ಇಲ್ಲೇ ಟ್ಯಾಂಕ್ ಕೂಡ ನೋಡಿದ್ವಿ. ಓವರ್ ಟ್ಯಾಂಕು ಇದೆ ನಿಮಗೆ. ಕೆಪಾಸಿಟಿ 2 lakh liters ಕೆಪಾಸಿಟಿ ಇದೆ. 2 lakh liter ಕೆಪಾಸಿಟಿ ಟ್ಯಾಂಕ್ ವಾಟರ್ ಟ್ಯಾಂಕ್ ಇದೆ. ಓಕೆ, ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಇರುವಂಥದ್ದು. ಯಾವುದೇ ನಾವು ರೆವಿನ್ಯೂ ಸೈಟ್ ಹತ್ರ ತೋರಿಸೋದಕ್ಕೆ ಹೊರಟಿಲ್ಲ. ಸೊ ಅಪ್ರೂವ್ಡ್ ಲೇಔಟ್ ಸರ್. ನಿಮಗೆ ತೋರಿಸ್ತಾ ಇರುವಂಥದ್ದು. ಅದು ಅಲ್ಲದೆ ಲೀಗಲ್ ಕೂಡ ತೋರಿಸ್ದೆ. ಇಂಡಿವಿಜುವಲ್ ಈ ಖಾತಾ ಕಸ್ಟಮರ್ಗೆ ಆಲ್ರೆಡಿ ಟ್ರಾನ್ಸ್ಫರ್ ಕೂಡ ಆಗಿದೆ. ನಿಮಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ನೀವು DTCP ಅಪ್ರೂವ್ಡ್ ಏಕಾತಾ ಸೈಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. DTCP ಅಪ್ರೂವ್ಡ್ ಏಕಾತಾ ಸೈಟ್ ಬರ್ತಾ ಇರುವಂಥದ್ದು. ಮೇಡಮ್ ನೆಕ್ಸ್ಟು ಫೈನಲ್ ಬಂಬೋಣ. ಪ್ರೈಸು ಏನು ಕೋಟ್ ಮಾಡ್ತಿದ್ದಾರೆ ಮೇಡಮ್? ಪ್ರೈಸಿಂಗ್ಸ್ ಇವಾಗ ಬಂದು 1799 ಇದೆ. 1799. ಅದರಲ್ಲಿ ಏನೋ ನೆಗೋಷಿಯಬಲ್ ಆಗುತ್ತಾ ಇಲ್ಲ ಫಿಕ್ಸ್ ಇರುತ್ತಾ? ಇಲ್ಲ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಏನು ಬೆಸ್ಟ್ ಆಗುತ್ತೆ ಅದನ್ನ ಮಾಡ್ಕೊಡ್ತೀವಿ. ಬೆಸ್ಟಲ್ಲಿ ಬೆಸ್ಟ್ ಮಾಡ್ಕೊಡ್ತೀರಾ. ನೋಡಿ, ನಮ್ಮ ವೀಕ್ಷಕರು ಬರ್ತಾರೆ, ಏನಾದರೂ ಅದರ ಒಂದು ಬೆಸ್ಟ್ ಪ್ರೈಸಲ್ಲಿ ನೀವು ಮಾಡಿಕೊಡ್ಬೇಕು. ಅಲ್ಲ ಖಂಡಿತ ಸರ್. ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇನ್ನೊಂದು 15 plots ಅವೈಲೇಬಲ್ ಇದೆ ಇವಾಗ. ಓಕೆ. ಸೊ 15 plots ಇದೆ. ಆದಷ್ಟು ಬೇಗ ಬಂದು ಸೈಟ್ ವಿಸಿಟ್ ಮಾಡಿ ಬುಕ್ ಮಾಡಿಕೊಂಡ್ರೆ ಖಂಡಿತ ಏನು ಬೆಸ್ಟ್ ಆಗುತ್ತೆ ಅದು ಮಾಡಿಕೊಡ್ತೀವಿ. ಸೊ ಇವ್ರ ಕಡೆಯಿಂದನೇ ಫ್ರೀ ಕ್ಯಾಬ್ ಸೈಟ್ ವಿಸಿಟ್ಸ್ ಇರುತ್ತೆ. ಹೌದು, ಮೈಸೂರಲ್ಲಿ ಎಲ್ಲೇ ಆದ್ರೂ ನಿಮಗೆ ಫ್ರೀ ಸೈಟ್ ವಿಸಿಟ್ಸ್ ಇರುತ್ತೆ. ಕ್ಯಾಬ್ ಫೆಸಿಲಿಟೀಸ್ಗಳಿರುತ್ತೆ. ನಾವು ಪಿಕಪ್ ಡ್ರಾಪ್ ಮಾಡ್ತೀವಿ. ಪಿಕಪ್ ಡ್ರಾಪ್ ನಿಮ್ಮದೇ. ಅವ್ರು ಬಂದು ಸೈಟ್ ವಿಸಿಟ್ ಮಾಡಿಕೊಂಡು ಆಫೀಸಿಗೆ ಬಂದು ಚೆಕ್ ಮಾಡಿಕೊಂಡು ಮಾತಾಡಿಕೊಂಡು ಅದಾದ್ಮೇಲಿಂದ ಡ್ರಾಪ್ ತೊಗೊಳ್ಬೋದು. ಓಕೆ. ನಾನು 2 months ಬ್ಯಾಕ್ ಕೂಡ ನಾನು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಮುಂಚೆ ಹೇಗಿತ್ತು ಲೇಔಟು, ಇವಾಗ ಹೇಗಿದೆ ಲೇಔಟು, ಅದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಡೆವಲಪ್ಮೆಂಟ್ ಕೂಡ ಅದೇ ಥರ ಮಾಡಿದ್ದಾರೆ. ಸೊ ಟ್ರಸ್ಟ್ ಮಾಡ್ಬೋದು. ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಇಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್.